ನಮಸ್ಕಾರ ಸ್ನೇಹಿತರೆ, ಯಜು ಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ಮಳೆಯಿಂದ ಒಂದು ಬೆಳೆ ಹಾಳಾಗಿದ್ದರೆ ಮತ್ತು ಇನ್ನಿತರ ಏನಾದರೂ ಸಮಸ್ಯೆಗಳಾಗಿದ್ದರೆ ನಿಮ್ಮ ಒಂದು ಏನು ಬೆಳೆ ಹಾನಿ ಪರಿಹಾರವನ್ನು ಯಾವ ರೀತಿ ಪಡೆದುಕೊಳ್ಬೇಕು, ಬೆಳೆ ಹಾನಿ ಪರಿಹಾರ ನಿಮ್ಮ ಒಂದು ಖಾತೆಗೆ ಇನ್ನೂ ಬಂದಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು, ಮತ್ತು ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತು ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಒಂದು ಸರ್ಕಾರದ ಕಚೇರಿಗಳಿದ್ದಾವೆ ಆ ಕಚೇರಿಗಳ ಮೂಲಕ ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ಮತ್ತು ವೆಬ್ಸೈಟ್ ಮೂಲಕ ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಒಂದು ಮಳೆ ಹಾನಿ ಏನು ನಿರಂತರ ಮಳೆ ಹಾನಿಗೆ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ದರೆ ಈ ಬೆಳೆ ಹಾನಿಯನ್ನು ಯಾವ ರೀತಿ ಪಡೆದುಕೊಳ್ಬೇಕು ಮತ್ತು ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಸಂಪೂರ್ಣ ವಿಡಿಯೋವನ್ನು ನೋಡಿ. ಇಲ್ಲಿ ಏನು ಕಳೆದ ಒಂದು ಕೆಲವು ದಿವಸಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಇದರಿಂದ ತುಂಬ ಕಡೆ ಹಾನಿಯನ್ನು ಉಂಟು ಮಾಡಿದೆ. ಈ ಒಂದು ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಏನಿದೆ, ಇದರಲ್ಲಿ ಒಂದು ಹಿಂಗಾರು ಅಥವಾ ಮುಂಗಾರು ವಿಮೆ ರೈತರು ಒಂದು ಅರ್ಜಿಯನ್ನು ಹಾಕಿ ಇದರ ಮೂಲಕ ಒಂದು ಬೆಳೆ ಹಾನಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ನೋಡಿ, ಯಾರ್ಯಾರು ಮುಂಗಾರು ಒಂದು ಹಂಗಾಮಿನ ಬೆಳೆ ವಿಮೆಯನ್ನು ಮಾಡಿಸಿದ್ದೀರಾ, ಅಪ್ಲೈಯನ್ನು ಮಾಡಿದ್ದೀರಾ, ಒಂದು ನಿಮ್ಮ ಬೆಳೆ ಮಳೆಯಿಂದ ಹಾನಿಯಾಗಿದ್ದರೆ ಕೂಡಲೇ ವಿಮೆ ಏನು ಬೆಳೆ ಹಾನಿ ವಿಮೆ ಇದೆ, ಈ ಒಂದು ಬೆಳೆ ಹಾನಿ ವಿಮೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ತಕ್ಷಣವೇ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಈ ಒಂದು ಬೆಳೆ ಪರಿಹಾರ ಏನಿದೆ, ಈ ಒಂದು ಇನ್ನೂ ವಿಮೆ ಈ ಒಂದು ಬೆಳೆ ಪರಿಹಾರ ವಿಮೆಯನ್ನು ಕಟ್ಟಲಿ ಹೋದರೆ ಜುಲೈ 31ರೊಳಗೆ ಇನ್ನು ಕೆಲವೊಂದು 2-3 ದಿವಸದೊಳಗಡೆ ಈ ಒಂದು ನಿಮ್ಮ ಬೆಳೆ ವಿಮೆ ಮಾಡಿಸ್ಬೋದಾಗಿದೆ. ಈ ಒಂದು ಬೆಳೆ ವಿಮೆ ಮಾಡಿದ ನಂತರ ನೀವು ಬೆಳೆ ಸಮೀಕ್ಷೆ ಅದನ್ನು ಸಹ ನೀವು ಮಾಡಬೇಕಾಗ್ತದೆ. ಇಲ್ಲಾಂದರೆ ಇದು ಬೆಳೆ ಹಾನಿ ಪರಿಹಾರ ನಿಮಗೆ ಅನ್ವಯಿಸೋದಿಲ್ಲ. ಬೆಳೆ ಸಮೀಕ್ಷೆಯನ್ನು ನೀವು ಸ್ವತಃ ನೀವು ಏನೋ ಅಲ್ಲಿ ಊರಲ್ಲಿ ಬ್ರೋಕರ್ ಇರ್ತಾರೆ ಅವರ ಕಡೆಯಿಂದ ಮಾಡಿಸ್ಬೋದು, ಅಥವಾ ನೀವು ಸ್ವತಃ ನೀವೇ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ಬೆಳೆ ಸಮೀಕ್ಷೆ ಮಾಡಿದ ನಂತರ ನೀವು ನಿಮ್ಮ ಒಂದು ಜಿಲ್ಲೆಗೆ ವಿಮೆಗೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಇರ್ತದೆ, ಅಲ್ಲಿ ಹೋಗಿ ನೀವು ದೂರನ್ನು ಸಲ್ಲಿಸಬೇಕಾಗ್ತದೆ. ಈಗ ಒಂದು ಅವರು ರೈತರ ಒಂದು ಜಮೀನಿಗೆ ಬಂದು ಒಂದು ನಿಮ್ಮ ಒಂದು ಬೆಳೆ ಪರಿಹಾರವನ್ನು ಪರಿಶೀಲಿಸಿ ನಂತರ ಒಂದು ನಿಮ್ಮ ಬೆಳೆ ಪರಿಹಾರ ಹಾನಿಯನ್ನು ನಿಗದಿಪಡಿಸುತ್ತಾರೆ. ಅಂದರೆ ಅಲ್ಲಿ ನಿಮ್ಮ ಒಂದು ಬೆಳೆ ಪರಿಹಾರ ಅರ್ಜಿಯನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಬೆಳೆ ಪರಿಹಾರ ವರದಿಯನ್ನು ನೀವು ಏನು ಮೇಲಧಿಕಾರಿ ಇರ್ತಾರೆ ಅವರಿಗೆ ಸಲ್ಲಿಸಬೇಕಾಗ್ತದೆ. ಬೇರೆ ಯಾರಿಗೂ ಸಲ್ಲಿಸಿದರೂ ಇದನ್ನು ಅವರು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನೀವು ಸಲ್ಲಿಸಬೇಕಾಗ್ತದೆ. ಇದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳೇನಿದ್ದಾವೆ, ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಂದಿನ ಒಂದು ಜೂನ್ ಜುಲೈ ತಿಂಗಳಲ್ಲಿ ಯಾವುದೇ ರೀತಿಯ ಹಣ ವರ್ಗಾವಣೆ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಈ ಒಂದು ಮೇ ತಿಂಗಳು ಕೊನೆ ಆಯಿತು ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಲ್ಲಿಗೆ ನಿಂತು ಹೋಯ್ತಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಆದರೆ ಇದು ಒಂದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವರು ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಇದು 5 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಇರ್ತದೆ. ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಹೇಳಿದರೆ, ಇನ್ನು ಏನು ಜುಲೈ ಮತ್ತು ಜೂನ್ ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇದೆ ಮಹಿಳೆಯರ ಖಾತೆಗೆ ಇನ್ನೂ 8ರಿಂದ 10 ದಿವಸದ ಒಳಗಾಗಿ ನೇರವಾಗಿ ವರ್ಗಾವಣೆ ಆಗ್ತದೆ. ಕೆಲವೊಂದು ಏನು ತಾಂತ್ರಿಕ ದೋಷಗಳಿಂದ ಇದು ನಿಂತಿದೆ, ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತೇಳಿ ಇದು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಮಾಡಿದ್ದಾರೆ. ಆದ್ದರಿಂದ ನಿಲ್ಲೋದಿಲ್ಲ ಅಂತ ಹೇಳಿದರೆ ಇದು ಇನ್ನು 8ರಿಂದ 10 ದಿವಸದ ಒಳಗಾಗಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಇಲ್ಲಿ ಬೆಳೆ ವಿಮೆ ಏನಿದೆ, ಈ ಒಂದು ಬೆಳೆ ವಿಮೆ ಸಹಾಯವಾಣಿ ನಂಬರ್ಗೆ ನೀವು ಕಾಲ್ ಮಾಡಿ ಒಂದು ಅಥವಾ ಮೇಲಧಿಕಾರಿಗಳಿಗೆ ನೀವು ಕರೆದುಕೊಂಡು ಬಂದು ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರವನ್ನು ಬೆಳೆ ಹಾನಿಯನ್ನು ಆ ಅಧಿಕಾರಿಗಳಿಗೆ ಪರಿಶೀಲಿಸಿಕೊಡಬೇಕು. ಮತ್ತು ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರು ಕರ್ನಾಟಕದ ಒಂದು ರೈತರ ವಿಮೆ ಏನು ಹಣ ಜಮೆಯಾಗಲು ಕೆಳಗೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಈ ಲಿಂಕ್ ಮೂಲಕ ನೀವು ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರವನ್ನು ಚೆಕ್ ಮಾಡಿಕೊಳ್ಳಬಹುದು. ನೋಡಿ, ಅದನ್ನು ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು ಮತ್ತು ಆ ಒಂದು ಬೆಳೆ ಹಾನಿ ಪರಿಹಾರವನ್ನು ನೀವು ಮೇಲಧಿಕಾರಿಗಳಿಗೆ ಇದು ಯಾವ ರೀತಿ ಕರ್ಕೊಂಡು ಬರಬೇಕು, ಅಥವಾ ಏನಾದರೂ ನಿಮಗೆ ತೊಂದರೆಗಳಾದರೆ ನಿಮ್ಮ ಯಾರ ಹತ್ರ ದೂರು ನೀಡಬೇಕಂತಪ್ಪ ಅಂದರೆ ನಿಮ್ಮ ಏನು ಬೆಳೆ ಹಾನಿ ಪರಿಹಾರ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ಅದರ ಮೇಲೆ ತಾಲೂಕು ಪಂಚಾಯಿತಿಗಳಲ್ಲಿ ನೀವು
ಒಂದು ಕಂಪ್ಲೇಂಟನ್ನು ಮಾಡ್ಬೋದು. ಇದರಿಂದ ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರವನ್ನು ಬಂದು ಅವರು ಪರಿಶೀಲಿಸ್ತಾರೆ. ಈ ಹಂಗಾಮಿನ ಮಳೆ ಏನಿದೆ ವಿಮೆ ಪಾವತಿಸಿದ ರೈತರಿಗೆ ಜಿಲ್ಲಾವಾರು ವಿಮೆ ಒಂದು ಜಿಲ್ಲಾವಾರದಿಂದ ಈ ಒಂದು ಬೆಳೆ ವಿಮೆ ಪರಿಹಾರವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಒಂದು ಜಿಲ್ಲೆ ಯಾವ ಕಂಪ್ನಿ ಒಂದು ಅಧೀನದಲ್ಲಿ ಬರ್ತದೆ ಎಂಬುದನ್ನು ನೀವು ಈ ಒಂದು ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ ಮೂಲಕ ನೀವು ಬೆಳೆ ಪರಿಹಾರ ಹಾನಿಯನ್ನು ಚೆಕ್ ಮಾಡಿಕೊಳ್ಬೋದು. ಇಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಬೆಳೆ ವಿಮೆ ಪೇಜ್ ತೆಗೆದುಕೊಳ್ಳುತ್ತದೆ. ಅಲ್ಲಿ ನೀವು ಫಾರ್ಮರ್ಸ್ ಏನು ಕೆಳಗಡೆ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಮತ್ತು ಅದು ಏನು ಕಾಣ್ತಾ ಇದೆ ಇದನ್ನು ನೀವು ಗೆಟ್ ಸ್ಟೇಟಸ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಫೈಂಡ್ ಗ್ರಾಮ ಪಂಚಾಯತ್, ನಿಮ್ಮದು ಏನು ಗ್ರಾಮ ಪಂಚಾಯತ್ ಇದೆ ಅದನ್ನು ಸಹ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತು ಕ್ರಾಪ್ ಇನ್ಸೂರೆನ್ಸ್ ಅದು ಡೀಟೇಲ್ಸ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ಆಯ್ಕೆಗಳೇನು ಡೀಟೇಲ್ಸ್ ಆನ್ ಸರ್ವೆ ನಂಬರ್ ನೋ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ನಂತರ ಇಲ್ಲಿ ನೋ ಯುವರ್ ಇನ್ಸೂರೆನ್ಸ್ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಜಿಲ್ಲಾವಾರು ಕಂಪ್ನಿಯ ಪೇಜ್ ಕಾಣಿಸುತ್ತದೆ. ಈ ನಂತರ ನೀವು ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಂತರ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಏನು ಸರ್ವೆ ನಂಬರ್ ಇರ್ತದೆ ಅದನ್ನು ಹಾಕಿ ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರವನ್ನು ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಎಲ್ಲ ಯೋಜನೆಗಳ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.